Hi guys, welcome back to my YouTube channel. ಏನಪ್ಪ ಈ ವಿಡಿಯೋ ಪೋಸ್ಟ್ ಮಾಡೋದಕ್ಕೆ ರೀಸನ್ ಅಂದರೆ ನಾವು 1 ಇಯರ್ ಬ್ಯಾಕ್ ಏನೋ ಕೇರಳಕ್ಕೆ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು, ಮಸ್ತ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಪೋಸ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ. ನನಗೆ ಆ ಟೈಮಲ್ಲೆಲ್ಲ ನಾನು ತುಂಬಾ ಟ್ರಿಪ್ಸ್ ಹೋಗ್ಬಿಟ್ಟಿದ್ದೀನಿ. ಆ ಟೈಮಲ್ಲೆಲ್ಲ ಯೂಟ್ಯೂಬ್ ಈ ಥರ ವೀಡಿಯೋ ಪ್ಲ್ಯಾನಿಂಗ್ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಚೆನ್ನಾಗೇ ಇರ್ತಿತ್ತು, ಎಲ್ಲನೂ ಪೋಸ್ಟ್ ಮಾಡ್ಬೋದಿತ್ತು. ಸೊ ಅದು ನನಗಂತೂ ತುಂಬಾ ಖುಷಿ ಕೊಡ್ತು ಇದೊಂದು ಕೇರಳ ಟ್ರಿಪ್ಪು. ಸೊ ಅದಕ್ಕೋಸ್ಕರ ಪೋಸ್ಟ್ ಮಾಡ್ತಾಯಿದ್ದೀನಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ಬೈಕ್ ರೈಡ್ ಹೋಗಿದ್ದು. ಬೈಕ್ ರೈಡ್ ಅಂತೂ ತುಂಬಾ ಮಜಾ ಕೊಡ್ತು. ಆಮೇಲೆ ಅಲ್ಲಿಂದ ಬಂದು ಆಗಿರೋ ಪಜಿತಿನೇ ಸಾಕು. ಸೊ ನಾವು ಬಂಡೀಪುರ ಫಾರೆಸ್ಟ್ ಈಸಿಂದ ಹೋಗಿದ್ದು. ಅಲ್ಲಿ ಸ್ವಲ್ಪ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ನೆಕ್ಸ್ಟ್ ಕೇರಳಗೆ ಎಂಟ್ರಿ ಆದ್ವಿ. ಎಂಟ್ರಿ ಆಗಿದ ತಕ್ಷಣ ನಾವು ಹೋಗಿದ್ದೆ ಫಸ್ಟು ಎಡಕಲ್ ಕೇವ್ ಅಂತ. ತುಂಬಾ ಚೆನ್ನಾಗಿತ್ತು ಪ್ಲೇಸು. ಅಲ್ಲಿಂದ ಹೋದಾಗ ಸ್ಟಾರ್ಟಿಂಗ್ ನಮ್ಗೆ ಕಾಣಿಸುತ್ತೆ ಫಿಶ್ ಸ್ಪಾ. ಇದು ನಾನು ಫಸ್ಟ್ ಟೈಮ್ ಮಾಡಿಸ್ಕೊತಾ ಇರೋದು ಲೈಫಲ್ಲಿ, ಇದು ಫಸ್ಟ್ ಟೈಮ್. ಅದು ಆ್ಯಕ್ಚುಲಿ ನಾನು ಕಾಲು ಇಡ್ತಾ ಇದ್ದ ತಕ್ಷಣ ಬಂದು ಅದೆಷ್ಟು ಬೇಗ ಸೆನ್ಸ್ ಆಗ್ತಿತ್ತೋ ಗೊತ್ತಿಲ್ಲ, ಅದಕ್ಕೆ ಬಂದು ಕಚ್ಕೊಬಿಡ್ತಾಯಿತ್ತು. ತುಂಬಾ ಚೆನ್ನಾಗಿತ್ತು. ನನಗೆ ಸ್ಟಾರ್ಟಿಂಗ್ ಅಂತೂ ಎವಿ ಭಯ ಆಗ್ತಾಯಿತ್ತು ಗೊತ್ತಾ, ಸೀರಿಯಸ್ಸಾಗಿ ಎವಿ ಭಯ ಆಗ್ತಾಯಿತ್ತು. ಕಾಲು ಇಡೋದಕ್ಕೇ ತುಂಬಾ ಭಯ ಆಗ್ತಾಯಿತ್ತು. ಆಮೇಲೆ ಹೋಗ್ತಾ ಏನಿಲ್ಲ, ಅಯ್ಯೋ ಜಸ್ಟ್ ಬಂದು ನಮಗೆ ಒಳ್ಳೇದಾಗುತ್ತೆ, ನಮ್ಮ ಬಾಡಿಗೆ ಒಳ್ಳೇದು ಅಂದರೆ ಏನಕ್ಕೆ ಎದುರ್ಕೋಬೇಕು ಅಂತ ಕಾಲಿಟ್ಟೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಫೈನಲಾಗಿ ಅದು ಮುಗಿಸಿ ಅಮೌಂಟ್ ಎಲ್ಲ ಪೇ ಮಾಡಿ ನೆಕ್ಸ್ಟ್ ನಾವು ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದು ತುಂಬಾ ದೂರ ಇತ್ತು, ಬೆಟ್ಟ ಥರ ಫುಲ್ಲು. ಎಂಟ್ರಿ ಫೀಸ್ ಎಲ್ಲ ಕೊಟ್ಟು ಎಂಟ್ರಿ ಫೀಸ್ ತೊಗೊಂಡ್ವಿ ಅನಿಸುತ್ತೆ ಇದಕ್ಕೆ. ತಗೊಂಡಾದಮೇಲೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಜರ್ನಿ. ಇಲ್ಲಿಂದ ಸ್ಟಾರ್ಟ್ ಮಾಡಿ ಇನ್ನೂ ಎಷ್ಟು ಗೊತ್ತಾ, 1 ಅವರ್ ಏನೋ ಮೇ ಬಿ ನಾವು ಹತ್ತಿದ್ದು ಅಂದ್ಕೋತೀನಿ, ಅಷ್ಟು ನೆನಪಿಲ್ಲ. ಬಟ್ ಆದರೆ ಆ ಕಡೆಯಿಂದ ಬರ್ತಿರೋರ್ನೆಲ್ಲ ನೋಡಿದ್ರೆ ನಾವು ಯಾವಾಗಪ್ಪ ಅಲ್ಲಿ ರೀಚ್ ಆಗ್ತೀವಿ, ಇನ್ನೂ ಎಷ್ಟು ದೂರ ಇದೆಯೋ ಹೇಗಿದೆಯೋ ಎಲ್ಲ ಕ್ಯೂರಿಯಾಸಿಟಿ. ಬಟ್ ಫಸ್ಟ್ ಟೈಮ್ ಅಲ್ವಾ ನಾವು ನೋಡ್ತಾ ಇದ್ರದ್ದು. ಸೊ ಅದಕ್ಕೋಸ್ಕರ ಎಲ್ಲ ನಡ್ಕೊಂಡು ಅವರು ಇವ್ರ ಕಾಲು ಎಳ್ಕೊಂಡು ಅವ್ರ ಕಾಲು ಎಳ್ಕೊಂಡು ಹತ್ಕೊಂಡು ಹೋದ್ವಿ. ನೆಕ್ಸ್ಟ್ ಬಂದು ಅಲ್ಲಿ ಫುಲ್ಲು ಸಂದಿಗುಂದಿಲೆಲ್ಲ ನುಗ್ಗಬೇಕಂತೆ. ಇಲ್ಲಿ ನೋಡಿ ಪಾಪ ಒಡ್ಡಾಡೋ ಪ್ರಾಣಿಗಳನ್ನೆಲ್ಲ ಬ್ಯಾಗಲ್ಲಿ ಇಕ್ಕೊಂಡು ಈ ಥರ ಹಿಂಸೆ ಕೊಡ್ತಾರೆ ನೋಡಿ ಗೈಸ್. ನನಗಂತೂ ಬೇಜಾರಾಯಿತು ನೋಡಿ. ಬಟ್ ಆದರೆ ಏನೂ ಮಾಡೋಕ್ಕಾಗಲ್ಲ, ಆ ಪ್ರಾಣಿಗಳ ಮೇಲೆ ಇಟ್ಟಿರೋ ಪ್ರೀತಿ ಅಂಥದ್ದವರು. ನಾವೆಲ್ಲೇ ಹೋದರೂ ಅದು ನಮ್ಮ ಜೊತೆಗೆ ಬರಬೇಕು ಅಂತ. ಬೇರೆಯವರು ತೊಂದರೆ ಕೊಡಬಾರ್ದು, ಅದು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅನ್ನೋ ರೀಸನ್ಗೆ ಇಕ್ಕೊಂಡಿರ್ಬೋದು, ನನಗೂ ಗೊತ್ತಿಲ್ಲ. ನೆಕ್ಸ್ಟ್ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾಯಿದ್ದೀವಿ. ನನಗಂತೂ ಎಲ್ಲೈತಪ್ಪ, ಇನ್ನೂ ಎಷ್ಟು ದೂರ ಐತಪ್ಪ ಅನ್ನಿಸ್ತಾಯಿತ್ತು. ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಅಲ್ಲೆಲ್ಲ ಚಿಕ್ಕ ಮಕ್ಳನ್ನ ನೋಡಿದ್ರೆ ನಾವೇಂತಕ್ಕೆ ಈ ಥರ ಎನರ್ಜಿ ಡ್ರಾಪ್ ಮಾಡ್ಕೊತಾ ಇದ್ದೀವಿ ಅಂತ ಅನ್ಸೋದು. ಅವರೆಲ್ಲ ಹತ್ಕೊತಿರುತ್ತಾ ನೋಡಿ ಎಲ್ಲಿ ಹೋಗಬೇಕಿನ್ನು. ಸೊ ಫೈನಲಾಗಿ ಅಲ್ಲಿ ರೀಚ್ ಆಗಿ ಮೆಟ್ಲು ಹತ್ಬೇಕಾಗಿತ್ತು. ಇನ್ನೂ ಐತೆ ಅಂತ ಇದ್ದೀನಿ. ನನಗಂತೂ ಸಾಕಾಯಿತು. ಫೈನಲಾಗಿ ಸಿಕ್ತು. ಅಲ್ಲೇ ಸಿಕ್ಕಿದ ತಕ್ಷಣ ಹೋಗಿದ್ದೆ. ಎಂಟ್ರಿ ಆಗಿದ ತಕ್ಷಣ ಸುಸ್ತಾಗಿರಲಿ ಏನಾಗಿರಲಿ ಟಯರ್ಡ್ನೆಸ್ ಎಲ್ಲ ಒಂದೇ ಸಲಿಗೆ ರಿಲೀಫ್ ಆಗೋಯ್ತು. ಯಾಕಂದರೆ ಅಲ್ಲಿ ಇದ್ದಿದ್ದ ಕೂಲಿಂಗ್ ಆ ಥರ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ನನಗಿದು ಏನು ಅಂತ ಗೊತ್ತಿಲ್ಲ. ಅಂದರೆ ಹಳೇ ಕಾಲದವರು ಅಲ್ಲಿ ಅಂದರೆ ರಚನೆ ಮಾಡಿರೋದಂತೆ. ಅದನ್ನ ಕೈಯಿಂದ ಮುಟ್ಟೋಕ್ಕೇನು ಬಿಡಲಿಲ್ಲ, ಮತ್ತು ಹತ್ರ ಹೋಗಿ ಮುಟ್ಟೋದಕ್ಕೆಲ್ಲ ಬಿಡಲಿಲ್ಲ. ಬಟ್ ಆದರೆ ವಿಡಿಯೋ ಫೋಟೋಗ್ರಫಿ ಎಲ್ಲ ತೊಗೊಳ್ಳಿ ಅಂತ ಹೇಳಿದರು. ತುಂಬಾ ಚೆನ್ನಾಗಿತ್ತು. ಈ ಕಡೆ ಎಲ್ಲ ಬಂದು ಫೋಟೋ ಎಲ್ಲ ತಕ್ಕೊಂಡು ನೆಕ್ಸ್ಟ್ ಡೇ ಹೊರಟಿದ್ದೆ ಸೋಜಿಪುರ ಫಾಲ್ಸು. ಅದು ಕೂಡ ವಾಕಬಲ್ ಡಿಸ್ಟೆನ್ಸು, ತುಂಬಾ ನಡಿಬೇಕು ಗೊತ್ತಾ. ಅದಕ್ಕೂ ನಾವು ಹೋಗಿದ್ದೆಲ್ಲ ಆಲ್ಮೋಸ್ಟ್ ಅರ್ಧ ನಡೆದಿರೋದೆ, ಗಾಡಿ ಎಲ್ಲ ಪಾರ್ಕ್ ಮಾಡಿ. ಸೊ ಅಲ್ಲಿ ಮಿಡಲಲ್ಲಿ ಈ ಥರ ಚಿಕ್ಕ ಪುಟ್ಟ ಆಟಗಳೆಲ್ಲ ಸಿಗ್ತಾಯಿತ್ತು. ನಾನು ಫಸ್ಟ್ ಟೈಮ್ ಜೋಶಲ್ಲಿ ಹೋಗಿ ಕೂತ್ಕೊಂಡೆ ಗೈಸ್. ಅಲ್ಲಿ ಏನು ಆಳ ಇರಲ್ಲ ಅಂತ ಹೋಗಿ ಕೂತ್ಕೊಂಡಿದ್ದ ತಕ್ಷಣ ದಬ್ಬಂತ ಕೆಳಗಡೆ ಬಿದ್ದೆ ನೋಡಿ. ಅವಾಗ ಆಯಿತು, ರಿಯಲೈಸ್ ಆಯಿತು ಇದು ಆಳ ಐತೆ ಅಂತ. ಅವಾಗ ಕೇರ್ಫುಲ್ಲಾಗಿ ಆಡಿದೆ. ನೆಕ್ಸ್ಟ್ ಬಂದು ನಾವಿಲ್ಲಿ ಅಡ್ವೆಂಚರ್ಸ್ ಆಡೋಣ ಅಂತ ಬಂದ್ವಿ. ಅಡ್ವೆಂಚರ್ಸಲ್ಲಿ ಒಂದು ಎಸ್ಟೇಟಲ್ಲಿ ಅಡ್ವೆಂಚರ್ ಮಾಡ್ತಿದ್ರು. ಸೊ ಟಿಕೆಟ್ ತೊಗೊಂಡ್ವಿ. ನನಗಂತೂ ಇದು ತುಂಬಾ ಭಯ ಆಗ್ತಾಯಿತ್ತು. ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಯಾರಪ್ಪ ಈ ಸಿಂಗಲ್ ರೋ ಮೇಲೆ ಸೈಕಲ್ ಓಡಿಸ್ಕೊಂಡು ಹೋಗ್ತಾರೆ, ತುಂಬಾ ಭಯ ಆಗ್ತಾಯಿತ್ತು ನಿಜವಾಗ್ಲೂ. ಬರಬೇಕಂದ್ರೆ ಒಂಚೂರು ಭಯ ಆಗಲಿಲ್ಲ. ಯಾಕಂದರೆ ಒಂದ್ಸಲ ಎಕ್ಸ್ಪೀರಿಯೆನ್ಸ್ ಆಗೋಗಿತ್ತಲ್ಲ, ಏನೂ ಆಗಲ್ಲ, ಇದು ಸೇಫ್ಟಿ ಇದೆ ಅಂತ ಗೊತ್ತಾದಮೇಲೆ ಬರಬೇಕಾದ್ರೆ ತುಂಬಾ ಈಸಿಯಾಗಿ ಬಂದೆ. ನಾರ್ಮಲಾಗೆ ಹೇಗೆ ಇದು ಮಾಡ್ತೀವಿ, ನಮಗೇನು ಅಲ್ಲಿ ಕೊಟ್ಟಿರ್ತಾರಲ್ಲ ಸೇಫ್ಟಿ ಬೆಲ್ಟ್ ಎಲ್ಲ ಹಾಕಿರ್ತಾರೆ, ಬಿದ್ದರೆ ಏನೂ ಆಗಲ್ಲ ಅಂತ ಗೊತ್ತಿದೆ. ಫುಲ್ ಎಂಜಾಯ್ ಮಾಡ್ಕೊಂಡು ಮಸ್ತಾಗೆ ಪೀಸಾಗಿ ಏನಕ್ಕೆ ಭಯ ಪಡಬೇಕು ಅಂತೆಲ್ಲ ಮನ್ಸಲ್ಲಿ ಅಂದ್ಕೊಂಡು ಬಂದೆ ಆರಾಮಾಗಿ. ಮಾತ್ರ ನಾನು ಬಂದಿದ್ದೀನಿ. ಬಟ್ ಆದರೆ ಯಾರಿಗಾದ್ರೂ
ದೂರದ್ದು ಇದೆಲ್ಲ ದೂರ ಕೆಳಗಡೆ ನೋಡಿದ ತಕ್ಷಣ ತಲೆ ಸುತ್ತ ಬರೋದೆಲ್ಲ ಅಂಥವರೆಲ್ಲ ಆಡ್ಬಿಟ್ರೆ ಮಾತ್ರ ಅಷ್ಟೇ ಕತೆ ಮುಗೀತು. ನೆಕ್ಸ್ಟ್ ಹೋಗಿದೆ ಜಿಪ್ಲೈನು. ಈ ಜಿಪ್ಲೈನ್ ನನ್ನ ಫೇವ್ರೆಟ್ ಗೇಮ್. ಎಲ್ಲೇ ಹೋದರೂ ಜಿಪ್ಲೈನ್ ಅಂತ ಒಂದು ಬಾಯಲ್ಲಿ ಬಂದುಬಿಡುತ್ತೆ. ಯಾಕಂದರೆ ನನಗೆ ಹಿಂಗೆ ಹೋಗಬೇಕಾದ್ರೆ ಲೈಕ್ ವ್ಯೂ ನೋಡ್ತೀನಲ್ಲ, ನನಗಂತೂ ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಮೇಲೆ ಫುಲ್ ಅಂದರೆ ಬೆಲ್ಟ್ ಹಾಕ್ಕೋಬೇಕಾದ್ರೆ ತುಂಬಾ ಭಯ ಆಗುತ್ತೆ ಅವರು ತಳ್ಳಬೇಕಾದ್ರೆ. ಅದಾದಮೇಲೆ ಸ್ವಲ್ಪ ಏನಿಲ್ಲ ರಿಲೀಫ್ ಆಗುತ್ತೆ ವ್ಯೂ ನೋಡಿದ ತಕ್ಷಣ. ನನಗಂತೂ ಈ ಎಸ್ಟೇಟು, ಈ ಜಿಪ್ಲೈನು ತುಂಬಾ ಇಷ್ಟ ಆಯಿತು. ನಿಮಗೆ ವಿಡಿಯೋದಲ್ಲಿ ಹತ್ತಿರ ಅಂತ ಕಾಣಿಸುತ್ತೆ, ಬಟ್ ಅದು ತುಂಬಾ ದೂರ ಇತ್ತು. ಹಾಗೂ ಕೂಡ ದೂರ ಈ ಜಿಪ್ಲೈನ್ ಮಾಡಿದ್ರು. ಇದನ್ನೊಂದು ಲೈಕ್ ಸಮಥಿಂಗ್ ಅಲ್ಲಿ 400-500 ಟಿಕೆಟ್ಸ್ಗಳಿದ್ದಿದ್ದು ರೇಟ್ ಬಂದು. ಬಟ್ ಆದರೆ ಕೊಟ್ಟಿದ್ದಕ್ಕೇನು ವರ್ತಿಲ್ಲ, ನಂಗೆ ವರ್ತ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು, ಹೆವಿ ಎಕ್ಸ್ಪೀರಿಯೆನ್ಸ್ ಆಯಿತು. ಬಟ್ ಆದರೆ ಫುಡ್ ಅಂತೂ ಅಡ್ಜಸ್ಟ್ ಆಗಲಿಲ್ಲ ಗೈಸ್. ನಮ್ಮ ಕರ್ನಾಟಕದವ್ರಿಗೆ ಏನಿದ್ರು ನಮ್ಮ ಕನ್ನಡ ಫುಡ್ಡೇ ಅಡ್ಜಸ್ಟ್ ಅಂತ ಹೇಳ್ಬೋದು, ತೃಪ್ತಿಕರ ಅನ್ಸೋದಂತ ಹೇಳ್ಬೋದು. ಅಲ್ಲೆಲ್ಲ ಫುಡ್ಡೆಲ್ಲ ಅಡ್ಜಸ್ಟೇ ಆಗಲಿಲ್ಲ. ಫೈನಲಿಗೆ ಅದನ್ನೂ ಆಟ ಆಡಿ ನೆಕ್ಸ್ಟು ನಾವು ಬೇರೆ ಬೇರೆ ಕಡೆ ಎಲ್ಲ ಹೊರಟ್ವಿ. ಬಟ್ ಆದರೆ ವೀಡಿಯೋ ಕ್ಯಾಪ್ಚರ್ ಮಾಡಲಿಲ್ಲ. ನೆಕ್ಸ್ಟ್ ಹೊರಡ್ಬೇಕಾದ್ರೆ ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ವ್ಯೂ ಪಾಯಿಂಟ್ನ ಚೆಕ್ ಮಾಡಿದ್ವಿ. ನಮಗಂತೂ ತುಂಬಾ ಇಷ್ಟ ಆಯಿತು ವ್ಯೂ ಪಾಯಿಂಟು. ಬಟ್ ಆದರೆ ನಾನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ನೆಕ್ಸ್ಟ್ ಬಂಡೀಪುರ ಫಾರೆಸ್ಟಿಗೆ ಬಂದು ಫುಲ್ಲು ಅಲ್ಲೂ ಕೂಡ ಮಳೆ, ಸ್ವಲ್ಪ ಹೊತ್ತು ಮಳೆ ಬರೋದು, ಸ್ವಲ್ಪ ಹೊತ್ತು ನಿಂತೋಗೋದು, ತುಂಬಾ ಫೋರ್ಸಾಗಿ ಬರೋದು. ಅಲ್ಲೂ ಕೂಡ ಗಾಡಿ ನಿಲ್ಲಿಸ್ಕೊಂಡು ನಿಂತೀವಿ. ನೆಕ್ಸ್ಟ್ ಹೊರಟಿದ್ದೆ ಬ್ಯಾಂಗ್ಳೂರು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗ್ತೀರಾ ಅಂತ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.